ಹಾಯ್ ಸರಸ್ವತಿ. ಹಾಯ್ ಕಾವ್ಯ. ಸೊ ಇವತ್ತು ಇನ್ನೊಂದು ಅಪರೂಪದ ಅಡುಗೆ ಮಾಡ್ತಾ ಇದ್ದೀರಾ? ಹೌದು, ಏನದು? ಸುಂಡೆಕಾಯಿ ಸಾರು. ಸುಂಡೆಕಾಯ? ಈ ಥರದೊಂದು ಕಾಯಿ ಇದೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಇಂದ ಹೆಸರು ಕೇಳ್ತಾ ಇರೋದು. ಸುಂಡೆಕಾಯಿ ಗಿಡ ಅಂತಾನೆ ಇರುತ್ತೆ, ಅದ್ರ ಕಾಯಿನ ತಂದು ನಾವು ಸಾರು ಮಾಡ್ತೀವಿ. ಇದು ಥ್ರೂಔಟ್ ದ ಇಯರ್ ಸಿಗುತ್ತೆ. ಇದು ನಮ್ಮ ಹಳ್ಳಿನಲ್ಲಿ ತಂದಿದ್ದು. ಅದು ಇದಾಗೆ ಗಿಡ ಬೆಳ್ಕೊಂಡಿರುತ್ತೆ ಬೇಲಿನಲ್ಲಿ. ಓಕೆ, ನಾವು ಕಾಯಿನ ಕಿತ್ಕೊಂಡು ಸಾರು ಮಾಡ್ಕೊಂಡು ತಿಂತೀವಿ. ಓಕೆ, ಫಸ್ಟ್ ಇದನ್ನ ಏನ್ ಮಾಡ್ತೀರಾ? ಹಿಂಗಿದ್ರೆ ಇದು ರೆಡಿನಾ ಸಾರು ಮಾಡೋದಕ್ಕೆ? ಇದನ್ನ ಏನ್ ಮಾಡ್ಬೇಕಂದ್ರೆ ಕೆಚ್ಕೋಬೇಕು. ಇದ್ರೊಳಗಡೆ ಬೀಜ ಇರುತ್ತಲ್ಲ, ಸ್ವಲ್ಪ ಕಹಿ ಬರುತ್ತೆ, ಹಾಗಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕು. ತಿನ್ನಕ್ಕಾಗಲ್ಲ ಬೀಜ ಇದ್ರೆ. ಓಕೆ, ಸೊ ಬೀಜ ತೆಗ್ದ್ಬಿಡ್ಬೇಕಾ? ಬೀಜನ ತೆಗಿಬೇಕು, ಅದಕ್ಕೆ ಇದನ್ನ ಕೆಚ್ಚಬೇಕು. ಓಕೆ, ಇದನ್ನ ಕೆಚ್ಕೊಂಡಿದ್ದೀನಿ. ಓಕೆ, ಇದನ್ನ ನೀರಲ್ಲಿ ಇವಾಗ ನೆನೆಸ್ಕೋಬೇಕು. ಇದನ್ನ ನೀರಲ್ಲಿ ಹಾಕೊಳ್ತಾ ಇದ್ದೀನಿ. ಓಕೆ, ಇವಾಗ ಇದನ್ನ ನೀಟಾಗಿ ಸೀಡ್ ಹೋಗೋ ತನಕ ತೊಳ್ಕೊಬೇಕು. ಈ ಥರ ವಾಶ್ ಮಾಡ್ಕೋಬೇಕಾ? ಇದು ನಿಜವಾಗ್ಲೂ ತುಂಬ ಅಪರೂಪದ ಒಂದು ಅಡುಗೆ ಅಂತ ಹೇಳ್ಬೋದು. ಸುಂಡೆಕಾಯಿ ಇಂಥದ್ದೆಲ್ಲ ಸಿಗುತ್ತೆ ಅಂತಲೇ ನಮಗೆ ಗೊತ್ತಿಲ್ಲ ನೋಡಿ. ನಮಗೆ ಗೊತ್ತು, ಚಿಕ್ಕದಿಂದ ತಿನ್ಕೊಂಡು ಬಂದಿದ್ದೀವಿ. ಕೆಮ್ಮಿಗೆ ಒಳ್ಳೇದು, ಶೀತಕ್ಕೆ ಒಳ್ಳೇದು. ತುಂಬ ಕೆಮ್ಮಿರುತ್ತಲ್ಲ, ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಅದರ ರಸ ತೊಗೊಂಡು ಕುಡಿದ್ರೆ ಕೆಮ್ಮು ವಾಸಿ ಆಗುತ್ತೆ. ಮತ್ತು ಶುಗರ್ ಪೇಷಂಟ್ಗೂ ತುಂಬ ಒಳ್ಳೇದು. ಕಹಿ ಇರುತ್ತಲ್ಲ, ಹಾಗಾಗಿ ಕಹಿ ಇರೋ ಐಟಮ್ ಎಲ್ಲ ಆಬ್ವಿಯಸ್ಲಿ ಶುಗರ್ ಇರೋರ್ಗೆ ಒಳ್ಳೇದಾಗುತ್ತೆ. ಸಿಹಿ ಇರೋದೆಲ್ಲ ಕೆಟ್ಟದ್ದು, ಕಹಿ ಆರೋಗ್ಯಕ್ಕೆ. ಇವಾಗ ಇದನ್ನ ಸೀಡು ಅಂದ್ರೆ ಫುಲ್ ತೆಗ್ದಿಲ್ಲ ನಾನು, ಬೀಜ ಸ್ವಲ್ಪ ಸ್ವಲ್ಪ ಇದೆ. ಫುಲ್ ಹೋಗ್ಬಿಟ್ರೆ ಏನೂ ಇರಲ್ಲ, ಹಾಗಾಗಿ ಒಂದು ಸ್ವಲ್ಪ ಒಂದು 10-20% 30% ಉಳಿಸ್ಕೋಬೇಕಿದೆ. ಅದ್ರ ಜೊತೆಗೆ ಹುರುಳಿ ಬೇಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ಸಾರು. ಓಕೆ, ಸೊ ಇದನ್ನ ಹುರುಳಿ ಕಾಳು ನೆನೆಸಿ ಮೊಳಕೆ ಕಟ್ಟಿ, ಮೊಳಕೆ ಬಂದಿರೋ ಕಾಳನ್ನ ಒಣಗಿಸಿ, ಒಣಗಿಸಾದ್ಮೇಲೆ ಅದನ್ನ ಬೇಳೆ ಮಾಡ್ಕೊಂಡಿದ್ದೇನೆ. ಓ, ಇಷ್ಟೆಲ್ಲ ಕೆಲಸ ಇದೆಯಾ ಇದು? ಓಕೆ ಓಕೆ, ಅಮ್ಮ ಹೀಗೆ ಮಾಡ್ತಾ ಇದ್ರು. ಓಕೆ, ಸೊ ಅದು ತುಂಬಾ ರುಚಿಯಾಗಿರ್ತಿತ್ತು, ಅದಕ್ಕೆ ಇದೇ ತರ ಮಾಡ್ತಾ ಇದ್ದೀನಿ. ಓಕೆ, ಸಿಕ್ಕನ್ ಫುಲ್ ತೆಗ್ದಿಲ್ಲ, ಸ್ವಲ್ಪ ಸ್ವಲ್ಪ ಹಾಗೆ ಉಳ್ಕೊಂಡಿದೆ. ಓಕೆ, ಹಿಂದೆ ಎಲ್ಲ ನಮ್ಮಮ್ಮ ಬೀಸೋ ಕಲ್ಲು ಇರ್ತಿತ್ತಲ್ಲ, ಅದ್ರಲ್ಲಿ ಪುಡಿ ಮಾಡ್ಕೊ ತೆಗಿತಾ ಇದ್ರು ಸಿಪ್ಪೆ. ಇವಾಗ ಸ್ವಲ್ಪ ಸಿಪ್ಪೆ ತೆಗೆದ ಕಷ್ಟನೂ ಇದೆ, ತೆಗ್ದು ಇಲ್ಲ. ಓಕೆ ಓಕೆ, ಸೊ ಇದು ಮನೇಲೆ ಮಾಡ್ಕೋಬೇಕು, ಅಂಗಡಿಯಲ್ಲಿ ಸಿಗಲ್ಲ ಅಲ್ವಾ? ಅಂಗಡಿಯಲ್ಲಿ ಸಿಗ್ಬೋದು, ತಂದಿಲ್ಲ ಯಾವತ್ತು. ಓಕೆ, ಸೊ ಇದು ಮತ್ತೆ ಸುಂಡೆಕಾಯಿನ ಕುಕ್ಕರಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಂಡ್ಬಿಡೋಣ. ಓಕೆ ಓಕೆ, ಅದ್ರ ಜೊತೆಗೆ 1-2 ಬದನೆಕಾಯಿ, 1 ಆಲೂಗೆಡ್ಡೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಇವಾಗ ಹುರುಳಿ ಬೇಳೆನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಓಕೆ, ನೀರು ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ತೊಳೆದಿಟ್ಕೊಂಡಿರೋ ಸುಂಡೆಕಾಯಿ ಹಾಕ್ತಾ ಇದ್ದೀನಿ. ಎಷ್ಟು ಹಾಕಿದ್ದೀರಾ? ಸುಮಾರು ಒಂದು 2 kg, ಅರ್ಧ kg ಎಷ್ಟು ಹಾಕ್ತಿದ್ದೀರಾ? ಇದೆಷ್ಟಿದೆ ಕಾಳು? ಅದು ಅರ್ಧ kg ಇದೆ. ಅರ್ಧ kg ಕಾಳು, ಅರ್ಧ kg ಸುಂಡೆಕಾಯಿ. 2 ಸ್ಪೂನು ಉಪ್ಪು ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಓಕೆ, ತರಕಾರಿ ಏನು ಹಾಕಂಗಿಲ್ಲ? ತರಕಾರಿ ಏನು ಬೇಡ, ಹಾಗೆ ಬೇಯುತ್ತಲ್ವ. ಇದಿಷ್ಟೇನೆ, ಇದು ಸುಂಡೆಕಾಯಿ, ಕಾಳು, ಉಪ್ಪು, ನೀರು. 3 ವಿಷಲ್. ಓಕೆ, ವೆಯ್ಟ್ ಹಾಕಿ ಕೂಗಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಖಾರನ ರೆಡಿ ಮಾಡ್ಕೊಳ್ಳೋಣ. ರುಬ್ಬೋಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಓಕೆ, ಹುಣಸೆಹಣ್ಣು ತೊಗೊಂಡಿದ್ದೀನಿ, ನಿಂಬೆಹಣ್ಣು ಗಾತ್ರದಷ್ಟು. 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೆಟೊ. ಓಕೆ, ಒಗ್ಗರಣೆಗೆ ಸಾಸಿವೆ ಬೇಕು, ಕರಿಬೇವು, ಸಣ್ಣದಾಗಿ ಹೆಚ್ಕೊಂಡಿರೋ 1 ಈರುಳ್ಳಿ. ಓಕೆ, ಮತ್ತು ಸ್ವಲ್ಪ ಸೊಪ್ಪು ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾಲಕು, ಸ್ವಲ್ಪ ಸಬ್ಸಿಗೆ. ಕಾವ್ಯ, ಇವಾಗ ತೆಂಗಿನಕಾಯಿ ಅರ್ಧ ಹೋಳಿದೆ, ಇದನ್ನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳಿ. ಓಕೆ, ಇವಾಗ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ, 2 ಆನಿಯನ್ನು, 2 ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಓಕೆ, ಆಗಿದೆ. ಕುಕ್ಕರ್ ಬಿಸಿ ಕಮ್ಮಿ ಆಗೋಷ್ಟರಲ್ಲಿ ಹೆಚ್ಕೊಂಡ್ಬಿಡೋಣ. ಒಗ್ಗರಣೆಗೆ ಎಣ್ಣೆ ಹಾಕೋಣ. ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಾ ಇದ್ದೀನಿ, 1 ಆನಿಯನ್ ಹೆಚ್ಕೊಂಡಿದ್ದು ಅದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಆಗಿದೆ. ಓಕೆ, ಇದಕ್ಕೆ ನಾವು ಅವಾಗಲೇ ಹೆಚ್ಚಿಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಮತ್ತು ಆಲೂಗೆಡ್ಡೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾವ್ಯ 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ತರಕಾರಿಗೆ
ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟೇ. ಅವಾಗ 2 ಸ್ಪೂನ್ ಹಾಕಿದ್ದೀನಿ. ಓಕೆ. ಕಮ್ಮಿ ಆದರೆ ಮತ್ತೆ ಹಾಕೊಳ್ಳೋಣ ಆಮೇಲೆ. ಒಂದು 50% ಬೆಂದಮೇಲೆ ರುಬ್ಬಿರೋ ಮಸಾಲಾನ ಹಾಕೊಳ್ಳೋಣ. ಓಕೆ. ಕಾವಿ ಈಗ ಆಲ್ಮೋಸ್ಟ್ ಆಗಿದೆ. ಈಗ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ 2 ಸ್ಪೂನ್. ಓ, ಇದು ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಆಯ್ತಲ್ಲ. ಹಾಂ 2 ಸ್ಪೂನು ಧನಿಯಾ. ತಿರುಗಿಸೋಣ. ಕಾವಿ ಇದಾಗಿದೆ. ಇವಾಗ ರುಬ್ಬಿರುವಂತಹ ಮಸಾಲಾನ ಹಾಕೊಳ್ತಾ ಇದ್ದೀನಿ. ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಕಾವ್ಯ, ಇದು ಹುರುಳಿ ಬೇಳೆ ಮತ್ತು ಸುಂಡೆಕಾಯಿ ಬೆಂದಿದೆ. ಇದನ್ನು ಇದ್ರಾಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆ. ಇದರ ಮಸಾಲೆ ಒಳಗಡೆ ಹಾಕ್ತಾ ಇದ್ದೀನಿ. ಕಾವ್ಯ, ಇದು ಸ್ವಲ್ಪ ಗಟ್ಟಿ ಇದೆ, ತೆಳುವಿರಬೇಕು ಸಾರು. ಸೊ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ಓಕೆ. ಕುದೀತಾ ಇದೆ. ಓಕೆ. ಅದಕ್ಕೆ ಸೊಪ್ಪುಗಳೆಲ್ಲ ಹಾಕೊಂಡ್ಬಿಡೋಣ. ಯಾರಿಗೂ ಗೊತ್ತಿಲ್ಲದ ಸುಂಡೆಕಾಯಿ ಸಾರು ಮಾಡಿದ್ದೀನಿ. ಅದನ್ನ ಶ್ರುತಿ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಶ್ರುತಿ, ಹೇಗಿದೆ? ನಿಜ ಹೇಳ, ನಾನು ನಿಜವಾಗ್ಲೂ ಸುಳ್ಳು ಹೇಳಲ್ಲಪ್ಪ. ಇವ್ರ ಅಡಿಗೆಗೆ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾವ್ಯ. 1 ಮುದ್ದೆ ಅಲ್ಲ 2 ಮುದ್ದೆ ತಿನ್ಬೋದು. ಆಯ್ತು ನನಗೆ. ಇವಾಗ ಫೈನಲಿ ಸುಂಡೆಕಾಯಿ ಹುರುಳಿಬೇಳೆ ಸಾರು ರೆಡಿ. ವಾವ್, ಸೂಪರ್. ಸ್ವಲ್ಪ ಹುಳಿ ಹುಳಿ ಆಗಿದೆ, ಖಾರ ಖಾರವಾಗಿದೆ, ಉಪ್ಪು ಹದವಾಗಿದೆ. ಈಗ ಇದ್ರ ಜೊತೆಲಿ ಮುದ್ದೆ ಮತ್ತೆ ಅನ್ನ ಊಟ ಮಾಡೋಣ. ಟೇಸ್ಟ್ ಮಾಡ್ಲಿಕ್ಕೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಓಕೆ. ಅವ್ರ ಶ್ರುತಿನಾ? ಜೊತೆಗೆ ಸ್ಕೂಲ್ ಫ್ರೆಂಡ್ಸು ಬಂದಿದ್ದಾರೆ. ಶ್ರುತಿ ಗೆಸ್ಟ್ ಅಲ್ಲ, ಫ್ಯಾಮಿಲಿ. ಇವಳು ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್. ಮುದ್ದೆ ರೆಡಿ ಇದೆ. ಬಿಸಿ ಬಿಸಿ ಮುದ್ದೆ ಜೊತೆ ಸುಂಡೆಕಾಯಿ ಸಾರು, ಅನ್ನ ರೆಡಿನಾ? ರೆಡಿ. ಒಂದು ಸ್ವೀಟ್ ಡಿಶ್ ಮಾಡಿದ್ದೀನಿ. ಕೊಕ್ಕಂಬಲೆ ಬಟರ್ ಫ್ರೂಟಿಂದನೇ ಮಾಡೋದು. ಸಕ್ಕರೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಗಾಕೊಮಲೆ ಮುದ್ದೆ, ಉಚ್ಚೆಳ್ ಚಟ್ನಿ, ಮ್ಯಾಂಗೋ ಪೀಸು, ಸುಂಡೆಕಾಯಿ ಸಾರು. ಸುಂಡೆಕಾಯಿ ಸಾರು ಮುದ್ದೆ ಸವಿಯುವ ಟೈಮ್ ಬಂದಿದೆ. ಟೇಸ್ಟ್ ನೋಡೋ ಟೈಮು. ಚೆನ್ನಾಗಿದೆ, ಸೂಪರಾಗಿದೆ ಸರಸ್ವತಿ. ನಿಜವಾಗ್ಲೂ ಚೆನ್ನಾಗಲ್ಲ, ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಅಂತೆ. ಪಾಪಗೂ ಇಷ್ಟ ಆಗಿದೆ. ಎಲ್ರಿಗೂ ಇಷ್ಟ ಆಗೋ ರೆಸಿಪಿ. ತುಂಬ ಬೀಜ ತೆಗಿಬೇಕು ಅಂತಿಲ್ಲ, ಕಹಿ ಏನು ಬಂದಿಲ್ಲ. ನೆಕ್ಸ್ಟ್ ಟೈಮ್ ಬೀಜ ಸಮೇತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರಸ್ವತಿ. ತುಂಬ ಅಪರೂಪದ ಹೆಲ್ದಿಯಾದ ಅಡಿಗೆ ಸುಂಡೆಕಾಯಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಅದಕ್ಕೇನಂತೆ, ನನ್ನ ಹೆಸರಾಗುತ್ತಲ್ಲ, ಹಂಗಾಗಿ ಎಟ್ಲೀಸ್ಟ್ ಒಂಚೂರು ಸ್ವರ್ಗೋದ್ರು ಪರವಾಗಿಲ್ಲ. ಫಸ್ಟ್ ಟೈಮ್ ನಾವು ತಿಂದಾರಲ್ಲಿ ಕೇಳಿದ್ದು ಫಸ್ಟು, ತಿಂತಾ ಇರೋದು ಫಸ್ಟು. ಓಕೆ ಅಲ್ವಾ? ನಮ್ಗಳಿಗೆಲ್ಲ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ ನೋಡಿ. ನಾವೇ ಕಾಲ್ ಮಾಡಿ ಬಂದಿದ್ದೀವಿ. ಹೌದಾ? ಅದೆಲ್ಲ ಯಾರಿಗೂ ಆಗಿಲ್ಲ. ನಾಳೆ ಬನ್ನಿ ಅಂತ. ಹೌದಾ? ಪ್ಲಾನ್ ಇದೆಯಲ್ಲ, ಅದೇನೋ ರೆಸಿಪಿ ಮಾಡ್ತಾರೆ. ಮೆಕ್ಸಿಕನ್ ಅದೇನೋ ರೈಸು. ಕರೆಕ್ಟ್. ಅದಕ್ಕೆ ಇವತ್ತು ನೋಡ್ದೆ ನಾನು ಫ್ರೂಟ್ ಕಡ್ಕೊಂಡು ಮಾಡಿದಾರಲ್ಲ ಅಲ್ವೇಂದ್ರೆ. ಇವರೆಲ್ಲರೂ ಸರಸ್ವತಿ ಅವರ ಫ್ರೆಂಡ್ಸು. ಅವ್ರು ಮಾಡಿರೋ ಸುಂಡೆಕಾಯಿ ಅಡುಗೆನ ಟೇಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಅಪರೂಪದ ಅಡುಗೆ ಅಂತ. ಸೊ ಎಲ್ಲರೂ ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.